ಸಂಪರ್ಕಿಸ್ತೀವಿ. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ಕರೆ ತಂದಿದ್ದಾರೆ. ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕಸ್ಟಡಿಗೆ ಕೇಳಲಿದ್ದಾರೆ ಸಿಐಡಿ ಪೊಲೀಸರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಕರೆ ತಂದಿದ್ದಾರೆ. ಸಿಐಡಿ ಪೊಲೀಸರು ತಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತಷ್ಟು ವಿಚಾರಗಳನ್ನ ತಿಳ್ಕೋಬೇಕಿದೆ. ನೇರವಾಗಿ ಭಾಗಿಯಾಗಿದ್ದಾರಾ ಇಲ್ವಾ ಎಲ್ಲವನ್ನ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಿದೆ. ಹೀಗಾಗಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿಜೆಪಿ ಶಾಸಕರನ್ನ ಕರೆತಂದಿರುವಂತದ್ದು. ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಕರೆ ತಂದಿದ್ದಾರೆ. ನಿನ್ನೆ ಭೈರತಿ ಬಸವರಾಜ್ ಸಿಐಡಿ ಆಫೀಸ್ನಲ್ಲೇ ಉಳ್ಕೊಂಡಿದ್ದು. ಮೇಲ್ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಪ್ರಾಥಮಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದು ಯಾಕೆ, ಎಲ್ಲಿ ಇದ್ರು, ಕೆಲವೊಂದು ಮೂಲಗಳ ಪ್ರಕಾರ ಅವರು ದುಬೈಯಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ನಂತರ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅವರು ನಿನ್ನೆ ಬಂದಿದ್ದು ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಮಾದೇಶ್, ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಕೋರ್ಟ್ಗೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಕರೆ ತಂದಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ ಸದಸ್ಯ ಅವರನ್ನ ನ್ಯಾಯಾಧೀಶರಿಂದ ಹಾಜರುಪಡಿಸುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ರಿಮೈಂಡ್ ಅಪ್ಲಿಕೇಶನ್ ಕೂಡ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಇವರನ್ನ ಯಾಕೆ ಕಸ್ಟಡಿಗೆ ಪಡಿಬೇಕು, ಪ್ರಮುಖ ಅಂಶಗಳು ಏನಿದಾವೆ, ತನಿಖೆ ವೇಳೆ ಇವರ ವಿರುದ್ಧ ಯಾವೆಲ್ಲ ಸಾಕ್ಷಿಗಳು ಪತ್ತೆಯಾಗಿದ್ದಾವೆ ಅನ್ನೋದನ್ನ ಮೆನ್ಷನ್ ಮಾಡಿ ಆ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡ್ತಾರೆ, SPP ಅವರು ಮಾಡ್ತಾರೆ. ಅದಾದ್ಮೇಲೆ ಯಾಕೆ ಅವರನ್ನ ಕಸ್ಟಡಿಗೆ ಪಡಿಬೇಕು ಅನ್ನುವಂಥದ್ದು, ಜೊತೆಗೆ ನ್ಯಾಯಾಧೀಶರು ಕೂಡ ಅವರನ್ನ ಭೈರತಿ ಬಸವರಾಜ್ ಒಂದಷ್ಟು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ನಿಮ್ಗೇನಾದ್ರೂ ಅಧಿಕಾರಿಗಳು ತೊಂದರೆ ಕೊಟ್ರ ಅಥವಾ ಅರೆಸ್ಟ್ ಆಗಿರುವಂತ ವಿಚಾರವನ್ನ ನಿಮ್ಮ ಫ್ಯಾಮಿಲಿಗೆ ತಿಳಿಸಿದ ಅನ್ನುವಂತ ಒಂದಷ್ಟು ಪ್ರಾಥಮಿಕ ಪ್ರಶ್ನೆಗಳನ್ನು ಕೂಡ ಜೋಡಿಸಿ ಮಾಡ್ತಾರೆ. ಅದಾದ್ಮೇಲೆ ಯಾವ ಕಾರಣಕ್ಕೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನ ನೋಡಿ ಅದರ ಅಗತ್ಯ ಇದ್ರೆ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಈಗಾಗಲೇ ಅವರನ್ನ ತೀರಾ ವಿಚಾರಣೆ ಮಾಡಬೇಕಾಗಿದೆ. ತನಿಖಾ ಅಂತ ಅವರ ವಿರುದ್ಧದ ತನಿಖಾ ಅಂತ ಬಾಕಿ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ಪಡೆಯಲೇಬೇಕಾದ ಅನಿವಾರ್ಯತೆ ಸಿಐಡಿ ಅಧಿಕಾರಿಗಳಿಗಿದೆ. ಹೀಗಾಗಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇವರ ವಿರುದ್ಧ ಒಂದಷ್ಟು ಪ್ರಬಲ ಸಾಕ್ಷ್ಯಗಳಿದ್ದಾವೆ. ಅಂದ್ರೆ ಸಿಐಡಿ ಅಧಿಕಾರಿಗಳಿಗೆ ಅವರ ಬಿಸಿಸಿ ಅವರ ಕುಟುಂಬಸ್ಥರು ಒಂದು ಆಡಿಯೋದಲ್ಲಿ ಕೂಡ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ತನಿಖೆಗಳ ಗೊತ್ತಾಗಿತ್ತು. ಹೀಗಾಗಿ ಆ ಒಂದು ಆಡಿಯೋದಲ್ಲಿ ಪ್ರಮುಖ ಸಾಕ್ಷ್ಯ ಇದೆ ಇವರ ವಿರುದ್ಧ. ಹೀಗಾಗಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಪಡೆಯುವಂತ ನಿಟ್ಟಿನಲ್ಲಿ ಇವರ ವಿರುದ್ಧದ ತನಿಖೆ ಭಾಗವಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ಹಲವು ತನಿಖೆ ಪ್ರಕ್ರಿಯೆಗಳನ್ನ ಮುಗಿಸಬೇಕಾಗುತ್ತೆ. ಹೀಗಾಗಿ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡ್ತಿದೆ. ಈಗ ಏನ್ ಮಾಡ್ತಾರೆ ಅನ್ನೋದನ್ನ ಕಾಪಾಡಬೇಕು. ಜೈಲಿಗೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ತನಿಖೆ ಸುಮಾರು 5 ದಿನಗಳ ಕಾಲ ಆದ್ರೂ ಅವರನ್ನ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಒಂದು ತಯಾರಿಯಲ್ಲಿ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳಿದ್ದಾರೆ. ಜೈಲಿಗೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾಪಾಡಬೇಕಿದೆ. ಚೈತ್ರ, ಮಾದೇಶ್, ಯಾವಾಗ ಬಿಕ್ಲು ಶಿವನ್ ಕೊಲೆ ಆಯ್ತು ಆ ಸಂದರ್ಭದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಜಗ್ಗನಿಗೂ ಮತ್ತು ಬಿಕ್ಲು ಶಿವನಿಗೂ ನನಗೂ ಸಂಬಂಧವೇ ಇಲ್ಲ ಅಂತ ಯಾವಾಗ ಹೇಳಿದ್ರು, ಅದೇ ಒಂದು ರೀತಿ ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಸಿಗ್ಲಿಕ್ಕೆ, ಅಂದ್ರೆ ಸಿಗದೆ ಇರೋದಕ್ಕೆ ಕಾರಣ ಆಯ್ತಾ ಅಂತ? ಆರೋಪಿತ ಏನು ಹೇಳ್ತಾರೆ ಅನ್ನೋದು ಒಂದು ಪ್ರಕರಣದ ತನಿಖೆ ವೇಳೆ ಯಾವೆಲ್ಲ ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಭಾರತೀಯ ನಗರ ಪೊಲೀಸರು ಈ ಮುಂಚೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಮತ್ತೆ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಏವನ್ನ ಆರೋಪಿತ ಜಗದೀಶ್ಗೆ ಮತ್ತೆ ಬಿಸಿಸಿಗೆ ಏನು ಯಾವುದೇ ರೀತಿಯಾದಂತ ಗಲಾಟೆಗಳಿಲ್ಲ, ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಪರಿಚಯ ಇರ್ಬೋದು ಬಿಸಿಸಿ, ಆದ್ರೆ ಆತನನ್ನ ಕೊಲೆ ಮಾಡುವಂತ ಉದ್ದೇಶ ಮತ್ತೆ ಆತನ ಜೊತೆ ಯಾವುದೇ ರೀತಿಯಾದಂತ ಗಲಾಟೆಗಳು ನನಗೆ ಆಗಿಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರು ನಿಲ್ಸನೆ ನೀಡಿದ್ರು. ಆದ್ರೆ ಅದರ ಬೆನ್ನಲ್ಲೇ ಆರೋಪಿತ ಜಗದೀಶ್ ಅಲಿಯಾಜ್ ಜೊತೆ ಈತ ಮತ್ತೆ ಭೈರತಿ ಬಸವರಾಜ್ ಅವರು ಇಬ್ರು ಕೂಡ ಇರುವಂತಹ ಸಾಕಷ್ಟು ಫೋಟೋಗಳು ವೈರಲ್ ಆಗಿತ್ತು. ಅವರು ಇಬ್ರು ಕೂಡ ಆತ್ಮೀಯರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿರುವಂತಹ ವಿಚಾರ ಆಗಿರ್ಬೋದು.
ಜೊತೆಯಲ್ಲಿ ಹೋಗಿರುವಂತ ವಿಚಾರ ಆಗಿರ್ಬೋದು. ಜೊತೆಗೆ ಇವರಿಬ್ರು ಕೂಡ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಮುಂಚೆ ಭಾಗಿಯಾಗಿದ್ರು ಅನ್ನುವಂಥದ್ದು ಕೂಡ ವೇಳೆ ಗೊತ್ತಾಗಿತ್ತು. ಇದರ ಜೊತೆಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ವಿಶ್ಲೇಷಣೆ ಈ ಮುಂಚೆ ಬೈರತಿ ಬಸವರಾಜ್ ಅವರಿಗೆ ಅವರ ವಿರುದ್ಧ ದೂರು ನೀಡುವಂತಹ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಬೈರತಿ ಬಸವರಾಜ್ ಅವರು ನನ್ನ ವಿರುದ್ಧ ಕೊಲೆ ಚಿಂತನೆ ಮಾಡಿಸಿರ್ಬೋದು ಅನ್ನುವಂಥ ಆರೋಪದ ಮೇಲೆ ನಾವು ದೂರನ್ನ ನೀಡ್ತಿದ್ದೇವೆ, ನನಗೆ ಜೀವ ಭಯ ಇದೆ ಅಂತ ಹೇಳಿ ವಿಶ್ಲೇಷಿಸುವ ಈ ಮುಂಚೆ ಕಮಿಷನರ್ಗೆ ನೇರವಾಗಿ ದೂರು ನೀಡುವಂತಹ ಕೆಲಸವನ್ನ ಮಾಡಿರ್ತಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಅವರ ವಿರುದ್ಧ ಸಾಕ್ಷ್ಯಗಳ ಬಗ್ಗೆ ಹೈಕೋರ್ಟ್ಗೂ ಕೂಡ ಈಗಾಗಲೇ ಸಿಐಡಿ ತನಿಖಾ ತಂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಒಂದು ಪ್ರಬಲ ಸಾಕ್ಷ್ಯಗಳು ಅಂದ್ರೆ ಆರೋಪಿಗಳೆಲ್ಲರೂ ಕೂಡ A1 ಜಗದೀಶ್ ಇದ್ದಾನೆ, ಮತ್ತೆ ಬೇರೆ ಬೇರೆ ಆರೋಪಿಗಳ ಜೊತೆ ಬೈರತಿ ಬಸವರಾಜ್ ಅವರು ಸತತ ಕಾಂಟ್ಯಾಕ್ಟ್ ಇರುವಂತ ವಿಚಾರ ಆಗಿರ್ಬೋದು. ಮತ್ತೆ ಕೊಲೆ ನಡೆಯೋದಕ್ಕೂ ಮುಂಚೆ ಇವರು ಎಲ್ಲೆಲ್ಲಿ ಭೇಟಿ ಆಗಿದ್ರು, ಮತ್ತೆ ಎಲ್ಲೆಲ್ಲಿ ಕರೆಗಳನ್ನ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಆ ಒಂದು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ಇವರ ಪಾತ್ರ ವಿಶ್ಲೇಷಿಸುವ ಕೊಲೆಯಲ್ಲಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನ ಗಮನಿಸಿ ಕೋರ್ಟ್ ಅವರ ಬೇಲನ್ನ ಹೈಕೋರ್ಟ್ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡಿತ್ತು. ಯಾಕಂದ್ರೆ ಪ್ರಮುಖ ಸಾಕ್ಷಿಗಳು ಅಂತ ಏನ್ ಕರೀತಾರೆ ಅವೆಲ್ಲವೂ ಗಮನಿಸಿ ಅವರ ಬೇಲನ್ನ ರಿಜೆಕ್ಟ್ ಮಾಡಿತ್ತು. ಹೀಗಾಗಿ ಅವರು ತನಿಖೆಯನ್ನ ಎದುರಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಗಳಿಗೆ ಏನೆಲ್ಲ ಕ್ಲಾರಿಫಿಕೇಶನ್ ಅನ್ನ ಅವರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.